6 1 6 ಆಗಿ ಬರೋದಿಲ್ಲ. ಅಂದರೆ ಭಾಗ್ಯ ಬದಲಾವಣೆ ಆಗುತ್ತೆ. ಅದೇನೇ ಇರಲಿ, ಆದರೆ ಈ ಶಾಸ್ತ್ರ ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ. ನ್ಯೂಮರಾಲಜಿ ಅಂತ ಹೇಳೋದು. ನಮಸ್ತೆ ವೀಕ್ಷಕರೇ, ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇನ್ನೊಂದು ಅದ್ಭುತವಾದ ಒಂದು ಸಂಚಿಕೆಯೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ಸಂಚಿಕೆ ಬಹಳ ಒಂದು ಕುತೂಹಲ ಅಂತ ಹೇಳ್ಬೋದು. ಅಂದರೆ ನನಗೆ ಭಾಳ ತಿಳ್ಕೊಬೇಕು ಅನ್ನೋ ಒಂದು ಕುತೂಹಲ ನಮ್ಮ ವೀಕ್ಷಕರಿಗೂ ಕೂಡ ಇದ್ದೇ ಇರುತ್ತೆ. ಯಾಕೆ ಅಂದರೆ ನಾವು ಇವತ್ತು ಮಾಡ್ತಾ ಇರೋವಂಥ ಸಂಚಿಕೆ ನಂಬರ್, ಅಂದರೆ ನಾವು ಹುಟ್ಟಿರೋ ಅಂಥ ದಿನಾಂಕದಲ್ಲಿ ನಮಗೆ ಏನು ಅದೃಷ್ಟ ಇದೆ, ನಮ್ಮ ಜೀವನನ ನಮ್ಮ ಹುಟ್ಟಿರೋ ದಿನಾಂಕದಿಂದ ನಾವು ಹೇಗೆ ತಿಳ್ಕೊಬೋದು, ನಮ್ಮ ಒಂದು ಜೀವನ ಹೇಗೆ ನಾವು ರೂಪಿಸ್ಕೊಳ್ಬೋದು ಅನ್ನೋದನ್ನ ನಾವು ಈ ಸಂಚಿಕೆಯಲ್ಲಿ ನಾವು ತಿಳ್ಕೊತೀವಿ. ಇದು ಸಂಖ್ಯಾಶಾಸ್ತ್ರದ ಬಗ್ಗೆ ನಾವು ಇವತ್ತಿನ ಸಂಚಿಕೆಯನ್ನು ನಾವು ಮಾಡ್ತಾ ಇದ್ದೀವಿ ವೀಕ್ಷಕರೇ. ಈ ದಿನ ನಮ್ಮ ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯ ವಾಸ್ತು ಆಚಾರ್ಯರಾದಂತಹ ಡಾಕ್ಟರ್ ಗೌತಮ್ ನಾರಾಯಣ್ ರಾವ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ನಮಸ್ತೆ ಗುರುಗಳೇ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಬಹಳ ಒಂದು ಕುತೂಹಲ ಇದೆ ಇವತ್ತು ಈ ಒಂದು ಸಂಚಿಕೆ. ಬಹಳಷ್ಟು ಒಂದು ವಿಷಯ ತಿಳ್ಕೊಬೇಕು ಅಂತ ನನಗೂ ಇದೆ, ನಮ್ಮ ವೀಕ್ಷಕರಿಗೂ ಸಹ ಇದೆ ಸಂಖ್ಯಾಶಾಸ್ತ್ರದ ಬಗ್ಗೆ. ಮೂಲತಃ ಈ ಸಂಖ್ಯಾಶಾಸ್ತ್ರ ಅಂದರೆ ಏನು ಗುರುಗಳೇ? ಮೊದಲಿಗೆ ಸಂಖ್ಯೆಗೆ ಅಧಿಪತಿಯಾದಂಥ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಶ್ರೀ ಗುರುಭ್ಯೋ ನಮಃ. ಈಗ ಸಂಖ್ಯೆಗಳು ಬಗ್ಗೆ ತಿಳ್ಕೋಬೇಕು ಅಂದಾಗ ನಮಗೆ ಗೊತ್ತಿರಬೇಕು, ನಾವೆಲ್ಲ ಇರೋದು ಸಂಖ್ಯೆಗಳ ಮಧ್ಯೆ. ಯಾವುದೇ ಈಗಿನ ಪ್ರಪಂಚದಲ್ಲಿ ಎಲ್ಲವೂ ಒಂದು ಸಂಖ್ಯೆಯ ಆಧಾರದ ಮೇಲೆ ಇರೋದು. ಅಂದ್ರೇನು, ನಮ್ಮ ಜನ್ಮ ದಿನಾಂಕ ಅಥವಾ ಆಧಾರ್ ಸಂಖ್ಯೆ, DL, ಮನೆ ನಂಬರು, ಮೊಬೈಲ್ ನಂಬರು, ಈ ಥರ ಪ್ರತಿಯೊಂದು ವೋಟರ್ ID ಕಾರ್ಡು ಎಲ್ಲದರಲ್ಲೂ ಕೂಡ ಒಂದು ಸಂಖ್ಯೆಗಳ ಪ್ರಭಾವ ಇದ್ದೇ ಇದೆ. ನಾವು ಸಂಖ್ಯೆಗಳಿಂದ ಆವೃತವಾಗಿದ್ದೀವಿ. ಹಾಗಾಗಿ ಇದು ನ್ಯೂಮರಾಲಜಿ ಅಂತ ಹೇಳೋದು ಹೊಸದಾಗಿ ಬಂದಿದ್ರೂ ಕೂಡ ಸಂಖ್ಯಾಶಾಸ್ತ್ರ ಅನ್ನೋದು ಬಹಳ ಪುರಾತನವಾದದ್ದು. ಸುಮಾರು 10,000 ವರ್ಷದ ಇತಿಹಾಸ ಇದೆ. ಅಂದ್ರೆ ಇದು ಇವಾಗಿನ ಹಳೆಯ ಕಾಲದಿಂದ, ಹಿಂದಿನ ಕಾಲದಿಂದ ಬಂದಿರತಕ್ಕಂಥದ್ದು. ಅಂದ್ರೆ ಇದು ಸಮಗ್ರವಾಗಿ ಈಗ ನಾನು ಯಾರು, ನಾನು ಯಾಕೆ ಬಂದಿದ್ದೀನಿ, ನನ್ನ ಒಂದು ವ್ಯಕ್ತಿತ್ವ ಯಾವುದು, ಸಾಧಕ ಬಾಧಕ, ಮತ್ತೆ ನಾನು ಏನನ್ನ ಮಾಡಿದ್ರೆ ಉತ್ತಮ ಸ್ಥಿತಿಯಲ್ಲಿ ನಮ್ಮ ಜೀವನವನ್ನು ನಡೆಸಬಹುದು, ಮತ್ತೆ ಪ್ರಯೋಜನವನ್ನು ಪಡ್ಕೋಬಹುದು, ಯಶಸ್ವಿ ಹೇಗಾಗಬಹುದು, ಇದೆಲ್ಲ ಐಹಿಕ ಜೀವನಕ್ಕಂತೂ ಬಹಳ ಹತ್ತಿರವಾದಂಥದ್ದು ನ್ಯೂಮರಾಲಜಿ. ಇದನ್ನು ನಮ್ಮ ದೇಶಕ್ಕೆ ಬಂದು ಅದನ್ನು ಕಲಿತು ಮತ್ತೆ ಸಾಕಷ್ಟು ಜನ ಅದರ ಮೇಲೆ ಉಲ್ಲೇಖಗಳು, ವಿಶ್ಲೇಷಣೆಗಳು ಬರೆದಿದ್ದುಂಟು. ಅದೇನೇ ಇರಲಿ, ಆದರೆ ಈ ಶಾಸ್ತ್ರ ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ. ನ್ಯೂಮರಾಲಜಿ ಅಂತ ಹೇಳೋದು ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದರಲ್ಲಿ ಮುಖ್ಯವಾಗಿ 4-5 ವಿಷಯಗಳನ್ನು ನಾವು ವಿಚಾರ ಮಾಡ್ತೀವಿ, ಗಣನೆಗೆ ತಗೊಳ್ತೀವಿ. ಮೊದಲನೇದಾಗಿ ಹುಟ್ಟಿದ ದಿನಾಂಕ, ಅಂದರೆ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ. ಯಾರಾದರೂ ಉದಾಹರಣೆಗೆ ಯಾರಾದರೂ ಈಗ 5ನೇ ತಾರೀಕು ಹುಟ್ಟಿದರೆ 5, 14, 23 ಇದೆಲ್ಲ ಒಂದೇ ಒಂದು ಗುಂಪಿಗೆ ಬರುತ್ತೆ. ಅದು 5 ಅಂತಲೇ ತಗೋಬೇಕು. ಅಂದರೆ ಯಾವುದೇ ಒಂದು ಸಂಖ್ಯೆಯನ್ನು ಕೂಡಿಸಿದ್ರೆ ಅದು ಒಂದು ಸಂಖ್ಯೆ ಆಗುತ್ತೆ. 18 ಜನ್ಮ ದಿನಾಂಕ ಆದರೆ ಯಾವುದೇ ತಿಂಗಳಾಗಬಹುದು. ಜನ್ಮ ದಿನಾಂಕ 1ರಿಂದ 30 ಅಥವಾ 31 ಇದೆ ಕ್ಯಾಲೆಂಡರ್ ಇಯರಲ್ಲಿ. ಅದರಲ್ಲಿ ನಾವು ಏನು ತೊಗೋಬೇಕಂದ್ರೆ 1ರಿಂದ 9 ಏನೂ ಅದರಲ್ಲಿ ಸಂಶಯ ಇಲ್ಲ. 10 ಅಂತ ಬಂದಾಗ ಅಲ್ಲಿ ನಮ್ಗೆ ಕಾಣೋದು ಬರೀ ಒಂದೇ. 11 ಅಂತ ಹೇಳಿದಾಗ 1 + 1 ಎಷ್ಟಾಯಿತು? 2 ಆಯಿತು. 12 ಅಂತ ಹೇಳಿದಾಗ 1 + 2 3. ಅದೇ 16 ಅಂತ ತಗೊಂಡಾಗ 1 + 6 17. ಹೀಗೆ ಆ ಜನ್ಮ ದಿನಾಂಕಗಳು 2 ಬಂದಾಗ ಸಂಖ್ಯೆಗಳು ಅದನ್ನು ಕೂಡಿ 9ಕ್ಕೆ ತೊಗೊಂಬರ್ಬೇಕು. ನಿಮ್ಮ ರಿಸಲ್ಟ್ ಬರೋದು 9, ಅಂದರೆ 9ರಲ್ಲಿ ಹೊರಗಡೆ ಬರುತ್ತೆ. ಈಗ 26 ಅಂತ ಇಟ್ಕೊಳ್ಳಿ. 26 ಅಂತ ಹೇಳಿದಾಗ 2 + 6 8ಕ್ಕೆ ಬರುತ್ತೆ. ಹೀಗೆ ಜನ್ಮ ದಿನಾಂಕಗಳನ್ನು ಬಗ್ಗೆ ಇವತ್ತು ಮಾತಾಡೋಣ. 1. ಆಮೇಲೆ ನಿಮಗೆ ಅದನ್ನು ಭಾಗ್ಯಾಂಕ ಅಂತ ಹೇಳ್ತೀವಿ, ಮೂಲಾಂಕ ಅಂತ ಹೇಳ್ತೀವಿ. ಇದನ್ನು ಮೂಲಾಂಕ ಅಂತ ಹೇಳ್ತೀವಿ. ಭಾಗ್ಯಾಂಕ ಅಂತ ಹೇಳಿದ್ರೆ ನಮ್ಮ ಜನ್ಮ ದಿನಾಂಕ, ತಿಂಗಳು ಮತ್ತು ವರ್ಷದ ಏನು ಈಗ 2025 ಎಲ್ಲ ಕೂಡಿಸಿದಾಗ ನಮಗೆ ಅಲ್ಲಿ ಭಾಗ್ಯಾಂಕ ಬರುತ್ತೆ. ಡೆಸ್ಟಿನಿ ನಂಬರ್ ಅಂತ ಹೇಳ್ತಾರೆ, ಡ್ರೈವರ್ ನಂಬರ್ ಅಂತ ಹೇಳ್ತಾರೆ, ರೂಟ್ ನಂಬರ್ ಅಂತಲೂ ಕೂಡ ಹೇಳ್ತಾರೆ. ಒಟ್ಟಿನಲ್ಲಿ ನಮಗೆ ಈಗ ಇವತ್ತು ನಾವು ಜನ್ಮ ದಿನಾಂಕ ಅಂದರೆ
ನಾವು ನೋಡಬೇಕಾಗಿರೋದು ಇವತ್ತು ಜನ್ಮ ದಿನಾಂಕದ ಒಂದು ಪ್ರಭಾವ ಹೇಗಿರುತ್ತೆ ಅದರ ಬಗ್ಗೆ ನೋಡೋಣ. ಯಾಕಂದರೆ ಭಾಳ ದೀರ್ಘವಾದಂತಹ ಒಂದು ವಿಷಯ. ಇದರಲ್ಲಿ ನಿಮ್ಮ ಜನ್ಮ ದಿನಾಂಕಗಳನ್ನು ನೀವು ಯಾವುದೇ ಸಹಾಯ ಇಲ್ಲದಂತೆ ಸೆಲ್ಫ್ ಹೆಲ್ಪಿಂಗ್ ಟೂಲ್ ಇದು. ಅಂದರೆ ನಮ್ಮನ್ನು ನಾವೇ ತಿಳ್ಕೊಂಡು ಸರಿ ಮಾಡ್ಕೊಳ್ಳೋವಂಥದ್ದು, ಸಾಧಕ ಬಾಧಕಗಳನ್ನು ನೋಡ್ಕೊಳ್ಳೋವಂಥದ್ದು. ಈಗ ನಾವು ಈ ಜನ್ಮ ದಿನಾಂಕಗಳ ಬಗ್ಗೆ ಮಾತಾಡೋಣ. ಜೊತೆಗೆ ಮುಂದುವರಿತಾ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ಗೆ ಹೋದಾಗ ನಮ್ಮ ಹೆಸರಲ್ಲಿ ಬರುವಂಥ ಒಂದೊಂದು ಅಕ್ಷರಕ್ಕೂ ಒಂದು ಸಂಖ್ಯೆಗಳಿದೆ. ಒಂದೊಂದು ಅಕ್ಷರಕ್ಕೂ ಒಂದೊಂದು ಹೌದು ಹೌದು. ಹೇಗೆ ಗುರುಗಳದು? ಅದು 26 ಏನು ಅಕ್ಷರಗಳಿದೆ. ಅದನ್ನು ನಾವು ನೋಡಿ ಎಲ್ಲದಕ್ಕೂ ಮೂಲ ಇರೋ ಒಂದು ಇರಬೇಕಲ್ವ. ಹೌದು ನೋಡಿ, ಆ ಅಂತ ಹೇಳಿದ್ರೆ ನಮ್ಗೆ ಎಲ್ಲ ಆಕಾರದಿಂದಲೇ ಪ್ರಾರಂಭ ಆಗೋದು. ಎ ಆ ಆದಿತ್ಯ ಅಂತ ಹೇಳಿದಾಗ ಅವನು ಸೂರ್ಯನ ಪ್ರಭಾವ ಚೆನ್ನಾಗಿದೆ ಅಂತ ಹೇಳ್ತೀವಿ ನಾವು. ಹೀಗೆ ಈ ನೇಮಾಲಜಿ ಅಂತ ಒಂದು ಬರುತ್ತೆ. ಅದು ಇನ್ನು ಸ್ವಲ್ಪ ಅದು ವಿಭಿನ್ನವಾದದ್ದು. ಇದರಲ್ಲಿ ಏನಾಗುತ್ತೆ, ಪ್ರತಿಯೊಂದು ಅಕ್ಷರಗಳಿಗೆ ಒಂದು ಸಂಖ್ಯೆಗಳನ್ನು ಕೊಟ್ಟು ಆ ಸಂಖ್ಯೆಗಳನ್ನು ಕೂಡಿಸಿ ಮೊತ್ತ ಏನು ಬರುತ್ತೆ ಸಂಖ್ಯೆ ಒಟ್ಟು, ಅದರಲ್ಲಿ ಅದರ ಪ್ರಭಾವ ನಮಗೆ ಖಂಡಿತ ಇರುತ್ತೆ. ಹಾಗಾಗಿ ನೋಡಿ, ಸಾಕಷ್ಟು ಈ ಸೆಲೆಬ್ರಿಟೀಸ್ ಎಲ್ಲ ನೋಡಿರ್ಬೇಕು ನೀವು. ಹೌದು ಹೌದು. ಅವರೆಲ್ಲ ಹೆಸರನ್ನ ಸ್ವಲ್ಪ ಸ್ಪೆಲ್ಲಿಂಗ್ ಚೇಂಜ್ ಮಾಡ್ಕೊಳ್ಳೋದೆಲ್ಲ ಇರುತ್ತೆ ಇದೇ ಕಾರಣಕ್ಕೆ. ಯಾಕಂದ್ರೆ ಇಷ್ಟು ಅಕ್ಷರ ಇರಬೇಕು ಅಂತ ಅವರೇ ಬದಲಾವಣೆ ಮಾಡ್ಕೊಂತಾರೆ. ಅಕ್ಷರ ಮಾತ್ರ ಅಲ್ಲ, ಅದರ ಮೊತ್ತ, ಅದರ ಹಿಂದೆ ಇರುವಂತ ನೋಡಿ ಪ್ರತಿಯೊಂದು, ಈಗ ಎ ಅಂತ ಹೇಳಿದ್ರೆ ಒಂದು, ಹೀಗೆ ಪ್ರತಿಯೊಂದು ಅಕ್ಷರದ ಹಿಂದೆ ಒಂದು ಸಂಖ್ಯೆ ಕೆಲಸ ಮಾಡ್ತಾ ಇರುತ್ತೆ. ಆ ಸಂಖ್ಯೆ ಭಾಗ್ಯದ ಸಂಖ್ಯೆ ಆಗಿರ್ಬೇಕು ನಿಮಗೆ. ಈ ಮೂಲಾಂಕ ಭಾಗ್ಯಾಂಕ ಅಂತ ಹೇಳಿದ್ರೆ ಅದಕ್ಕೆ ಹೊಂದ್ಕೊಳ್ಳುವಂತಹ ಒಂದು ಹೆಸರು ಆಗಿರ್ಬೇಕು. ಈಗ ಹೆಸರು ಏನೋ ಇದೆ, ಆದರೆ ನಿಮ್ಮ ಜನ್ಮ ದಿನಾಂಕ ಬೇರೆನ ಸೂಚಿಸ್ತಿದೆ ಅಂತ ಹೇಳಿದಾಗ ಅದು ಒಂದಕ್ಕೊಂದು ಅದು ಸ್ಪಂದಿಸೋದಿಲ್ಲ. ಎಲ್ಲದಕ್ಕೂ ಟ್ಯಾಲಿ ಆಗಬೇಕು. ಹೌದು ಹೌದು. ಅದಕ್ಕೆ ಒಂದು ಕನ್ಸಲ್ಟೇಷನ್ ಖಂಡಿತ ತಗೋಬೇಕು ಇದಕ್ಕೆಲ್ಲ ಒಂದು ಸರಿ ಮಾಡ್ಕೊಳ್ಳೋದಕ್ಕೆ. ಆದರೆ ಇದು ಏನಂತ ಹೇಳಿದ್ರೆ ಬೇರೆ ಏನು ವಿಶೇಷವಾದಂಥ ಒಂದು ವಸ್ತುಗಳ ರೀತಿ ಏನೂ ಬೇಕಾಗಿಲ್ಲ. ಅಂದರೆ ನಾವು ಆಡುವ ಭಾಷೆ ಅಥವಾ ಬರೆಯುವಂಥ ಒಂದು ವಿಧಾನದಲ್ಲೇ ಇದನ್ನು ಪರಿಹಾರ ಕಂಡುಕೋಬಹುದು. ಇದರಲ್ಲಿ ಸಾಕಷ್ಟು ನಾವು ನೋಡಿದ್ದೀವಿ. ಅಂದರೆ ಭಾಗ್ಯ ಬದಲಾವಣೆ ಆಗುತ್ತೆ, ಮತ್ತು ಆ ಅಕ್ಷರಗಳು ಕೂಡ ಅದರ ಕಂಪನವನ್ನು ಕೊಡುತ್ತೆ. ಯಾಕೆಂದರೆ ಪ್ರತಿಯೊಂದು ಏನೇ ಒಂದು ನಾವು ನೋಡಿದ್ರೂ ಕೂಡ ಎಲ್ಲ ಗ್ರಹಗಳಿಗೆ ಸಂಬಂಧಪಟ್ಟಿದ್ದೆ. ನವಗ್ರಹಗಳು ಹೇಗಿದೆಯೋ ಹಾಗೆ 9 ಸಂಖ್ಯೆಗಳು ಕೂಡ ನವಗ್ರಹಗಳನ್ನೇ ತೋರಿಸುತ್ತೆ. ಇದು ಒಂದು ಅಂಗ. ಜ್ಯೋತಿಷದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಗಳ ಬಗ್ಗೆ ವಿಶ್ಲೇಷಣೆ ಇದೆ. ಆಮೇಲೆ ನಾವು ಇನ್ನೊಂದು ಏನು ನೋಡ್ತೀವಿ ಅಂದರೆ ತರ್ಕಶಾಸ್ತ್ರದಲ್ಲಿ ಈಗ ನಾವು ನಂಬರ್ಸ್ ಅಂತ ಹೇಳಿ ಬಹಳ ಸುಲಭವಾಗಿ ಹೇಳ್ತೀವಿ. ಈಗ 1ಕ್ಕೆ 1 ಸೇರಿದ್ರೆ 2 ಆಗೋದು, ಅಂದರೆ ಪ್ರಮಾಣ ನೋಡ್ಕೊಳ್ಳಿ. 1ಕ್ಕೊಂದು 1 + 1 ಅಂತ ಹೇಳಿದಾಗ 1 ಎಷ್ಟಿದೆಯೋ ಅದೇ ಇಷ್ಟು ಇನ್ನೊಂದು ಪ್ರಮಾಣ ಹಾಕಿದಾಗ 2 ಆಗುತ್ತೆ. 1ಕ್ಕೆ 3 ಪ್ರಮಾಣ ಹಾಕಿದಾಗ 3 ಆಗುತ್ತೆ. ಅಂದರೆ ಪ್ರಮಾಣ ಹೀಗೆ ಆ ಮಾತ್ರೆ ಇರುತ್ತೆ, ಅದನ್ನು ನಾವು ಗಮನಿಸಬೇಕು. ಅಂದರೆ 1ಕ್ಕೆ 1 ಜೋಡಿಸ್ಕೊಂಡು ಹೋದ್ರೆ ಈಗ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ವಾ. ಒಂದು ಇಟ್ಟಿಗೆ ಇದ್ದಾಗೆ ಒಂದು ಇಟ್ಟಿಗೆ ಎಷ್ಟು ಪ್ರಮಾಣ ಇದ್ದರೆ ಇನ್ನೊಂದು ಇಟ್ಟಿಗೆ ಇದ್ದಾಗ 2 ಆಗುತ್ತೆ. ಇದೇ ಥರ 3 ಇಟ್ಟಿಗೆ ಇಟ್ಟಾಗ 3 ಆಗುತ್ತೆ. ಈ ಪ್ರಮಾಣದಲ್ಲೇ ಈ ಸಂಖ್ಯೆಗಳೆಲ್ಲ ಬಂದಿರೋದು. ಅಂದರೆ ಇದೆಲ್ಲ ಹೇಗಿದೆ ಅಂದರೆ ಅದರ ಪ್ರಭಾವ ಹಾಗೆ ಇರುತ್ತೆ. 9 ಅಂತ ಹೇಳಿದ್ರೆ ಅಂತಿಮವಾದಂಥದ್ದು, ಹೈಯೆಸ್ಟ್ ಲೆವೆಲ್. ಹೀಗೆ ನಾವು ಬರಿಬೇಕಾದ್ರೂ ಕೂಡ ಬಹಳ ವಿಭಿನ್ನವಾಗಿರುತ್ತೆ. ಈ ಸಂಖ್ಯೆಗಳೆಲ್ಲ ಬರಿಬೇಕಾದ್ರೆ ನೋಡಿಬೇಕಾದ್ರೆ 9ನ್ನ ಇಂಗ್ಲೀಷ್ನಲ್ಲಿ ಈಗ ಇದು ಆಂಗ್ಲ ಭಾಷೆಗೆ ತಗೊಳ್ಳಲ್ಲ. 9 ಅಂತ ಹೇಳಿದ್ರೆ 9 ತಲೆ ದೊಡ್ಡದಾಗಿರುತ್ತೆ ಆಯಿತಾ, ಕೆಳಗಡೆ ಕಮ್ಮಿ ಇರುತ್ತೆ 9 ಅಂತ ಬರೆದಾಗ. ಹೌದು ಹೌದು ಆಯಿತಾ. ಹೀಗೆ 1 ಹೀಗೆ ಬರಿತೀವಿ ಆಯಿತಾ, ಹೀಗೆ 2 ಹೀಗೆ ಚಂದ್ರಾಕಾರದಲ್ಲಿ ಬರುತ್ತೆ. ಹೀಗೆ ಪ್ರತಿಯೊಂದು ಅಕ್ಷರಕ್ಕೂ ಕೂಡ ಅದರದೇ ಆದಂಥ ಒಂದು ಕಂಪನಗಳಿರುತ್ತೆ. ಈ ತರಂಗಗಳು ಜೀವನದಲ್ಲಿ ಸಾಕಷ್ಟು ಕೆಲಸ ಮಾಡುತ್ತೆ. ಇದು ಹಾಗಾಗಿ ಈಗ ಒಂದು ಮಗು ಹುಟ್ಟಿದಾಗ ಸರಿಯಾದ ರೀತಿಯಲ್ಲಿ ಹೆಸರನ್ನು ಇಡುವಂಥದ್ದು ಕೂಡ ಬಹಳ ಮುಖ್ಯವಾದಂಥ ವಿಷಯ. ಅಂದರೆ ನ್ಯೂಮರಾಲಜಿ ಪ್ರಕಾರ ಅಲೈನ್ ಮಾಡಿ ಸ್ಪೆಲ್ಲಿಂಗ್. ಅಂದರೆ ಕೆಲವರು ಹೇಳ್ತಾರೆ ಈಗ ನಮ್ಮ ಹೆಸರೆಲ್ಲ ಮುಖ್ಯವಾಗಿ ಅಂದರೆ ಸನಾತನಿಯರು ಇಡುವಂಥ ಹೆಸರುಗಳು ಸಾಮಾನ್ಯವಾಗಿ ಎಲ್ಲ ನಮ್ಮ ಹಿಂದೂ ದೇವತೆಗಳ ಹೆಸರುಗಳಿರುತ್ತೆ. ಅಥವಾ ಸಂಸ್ಕೃತದಲ್ಲಿರುವಂಥ ಪ್ರಕೃತಿಯಲ್ಲಿರುವಂಥ ಆಕಾಶ ಅಂತ ಇರ್ಬೋದು ಅಥವಾ ಯಾವುದೋ ನದಿ ಹೆಸರು ಇರ್ಬೋದು, ಈ ಥರ, ಅಥವಾ ವೃಕ್ಷದ ಹೆಸರು, ಈ ಥರ ಎಲ್ಲ ಬರುತ್ತೆ. ಇದೆಲ್ಲ ಸಂಸ್ಕೃತ ಮೂಲ ಅಲ್ವಾ? ಖಂಡಿತ. ನಾವು ಸಂಸ್ಕೃತ ಅಥವಾ ಕನ್ನಡ ಅಥವಾ ಯಾವುದೇ ಮಾತೃಭಾಷೆಗೆ ಬರೆದಾಗ ಅದು ಏನು ವ್ಯತ್ಯಾಸ ಬರೋಲ್ಲ. ಉದಾಹರಣೆ ಹೇಳ್ತೀನಿ ನಿಮಗೆ. ಈಗ ತಮಿಳಲ್ಲಿ ಬರೆದಾಗ ತಮಿಳಲ್ಲಿ ಇರೋದು ಭಾಳ ಲಿಮಿಟೆಡ್ ಇತ್ತು, ಭಾಳ ಕಮ್ಮಿ ಅಕ್ಷರಗಳಿದೆ. ಅದ್ರಲ್ಲಿ ಬಂದಾಗ ಅದು ಕಾಲಕ್ಕೆ ಸಂದರ್ಭಕ್ಕೆ ಸರಿಯಾಗಿ ಅದನ್ನು ಬದಲಾಯಿಸ್ತೀವಿ. ಅಂದರೆ
ಪೂರ್ಣವಾಗಿಲ್ಲ ಅಂತ ಹೇಳಿದ್ರು ಕೂಡ ಕೆಲವು ಏನು ಅಕ್ಷರಗಳಿದೆ ಅದು ಹೇಳಬೇಕಾದ್ರೆ ಬದಲಾವಣೆ ಆಗುತ್ತೆ. ಅದೇ ರೀತಿ ನಾವು ಇಂಗ್ಲೀಷಲ್ಲಿ ನೋಡ್ಬೋದು. ಇಂಗ್ಲೀಷಲ್ಲಿ ಎಷ್ಟು ಸೈಲೆಂಟ್ ಆಗುತ್ತೆ, ಕೆಲವು ಅಕ್ಷರಗಳು ಸೈಲೆಂಟ್ ಆಗುತ್ತೆ. ಒಟ್ಟಾರೆ ಅದು ಕೆಲಸ ಮಾಡೋದೇನೆಂದರೆ, ಒಂದು ಮಾತನಾಡುವಂಥ ಅಥವಾ ಧ್ವನಿ ಕೆಲಸ ಮಾಡುತ್ತೆ, ಇನ್ನೊಂದು ಬರೆಯುವಂಥ ಬರವಣಿಗೆ. ಇಲ್ಲಿ ನಾವು ಹೆಚ್ಚಾಗಿ ನೋಡಬೇಕಾಗಿರೋದು ಬರವಣಿಗೆಯ ವಿಷಯ. ಏನು ನಾವು ಪೇಪರಲ್ಲಿ ಬರಿತೀವಲ್ಲ ಅದು ಯಂತ್ರದ ಥರ ಕೆಲಸ ಮಾಡುತ್ತೆ. ಯಂತ್ರದ ಥರ. ಈಗ ನಾವು ಉದಾಹರಣೆ ಹೇಳ್ತೀನಿ ನಿಮಗೆ. ಯಾವುದೋ ಒಂದು ಡೇಟ್ ಆಫ್ ಬರ್ತು, ಅದಕ್ಕೆ ಕೆಲವು ಶಕ್ತಿ ಇದೆ. ಆ ಶಕ್ತಿ ವರ್ಧನೆ ಆಗುವಂಥ ಹೆಸರು ಇರಬೇಕು. ಆ ಹೆಸರು ಅದು ಕೆಲವು ಸಲ ಏನಾಗುತ್ತೆ, ಆ ಹೆಸರು ತದ್ವಿರುದ್ಧವಾಗಿರುತ್ತೆ. ಅಂದರೆ ನಂಬರ್ಸ್, ಆಪೋಸಿಟ್ ನಂಬರ್ಸು ಅಥವಾ ಎನಿಮಿ ನಂಬರ್ಸು ಅಂತ ಹೇಳ್ತೀವಿ. ಆ ಥರ ಬರೆದಾಗ ಏನಾಗುತ್ತೆ, ಅಲ್ಲಿ ಏನೋ ಒಂಥರ ಯಾವುದೋ ಒಂದು ಹೇಳ್ಬೋದು ಅದನ್ನು. ಅಂದರೆ ಹೆಸರು ಅವಾಗೇನು ಮಾಡ್ತೀವಿ, ಹೆಸರನ್ನು ಬದಲಾವಣೆ ಮಾಡಿಕೊಂಡು ಕರೆಯುವಂಥ ಭಾಷೆಯಲ್ಲಿ ಅಥವಾ ಶಬ್ದದಲ್ಲಿ ಏನೂ ವ್ಯತ್ಯಾಸ ಆಗೋಲ್ಲ, ಬರವಣಿಗೆಯಲ್ಲಿ ಮಾತ್ರ ಅದು ಬದಲಾಗುತ್ತೆ. ಯಾಕೆ ಇದು ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ನೀವು ನೋಡಿ, ಪ್ರತಿಯೊಂದು ಹೆಸರು ಕೂಡ ಎಲ್ಲ ಕಡೆ ಮುದ್ರಣ ಆಗುತ್ತೆ. ಪಾಸ್ಪೋರ್ಟ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ವೋಟರ್ ಐ ಡಿ ಇರ್ಬೋದು, ಎಲ್ಲ ಪ್ರತಿಯೊಂದು ಕಡೆ ಬರುತ್ತೆ. ನಿಮ್ಮ ಇನ್ನು ಮುಂದುವರಿದ ಭಾಗ ಹೇಳಿದ್ರೆ ಈಗ ವೆಹಿಕಲ್ ನಂಬರ್ಸು, ಅದು ಕೂಡ ನೋಡಿ ಬೇಕಾದ್ರೆ ಕೆಲವರೆಲ್ಲ ಲಕ್ಕಿ ನಂಬರ್ಸನ್ನು ತಗೊಂಡು ಎಲ್ಲ ಹಾಕ್ಕೊಂಡಿರ್ತಾರೆ. 999 ಅಂತ ಇರುತ್ತೆ ಕೆಲವುದೆಲ್ಲ. ಅದೆಲ್ಲ ಇದೆಲ್ಲ ಸರಿಯಾದಂಥ ಸೂಚನೆ ತಗೊಂಡು ಮಾರ್ಗದರ್ಶನ ತಗೊಂಡೇ ಮಾಡುವಂಥದ್ದು ಇರುತ್ತೆ. ಮತ್ತು ಎಲ್ಲೆಲ್ಲಿ ಅವಕಾಶ ಇದೆಯೋ ಅಲ್ಲಿ ನಂಬರ್ಸ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಒಳ್ಳೆಯದೇ. ಅಂದರೆ ಎಲ್ಲೆಲ್ಲಿ ಕೆಲವು ಕಡೆ ಏನು ಮಾಡೋಕ್ಕಾಗಲ್ಲ. ಡಿ ಎಲ್ ಅಪ್ಲೈ ಮಾಡ್ತೀರಾ, ಡಿ ಎಲ್ ನಂಬರ್ ನಮ್ಮ ಒಂದು ನಿಯಂತ್ರಣದಲ್ಲಿ ಇರೋದಿಲ್ಲ. ಅದೇ ಥರ ಆಧಾರ್ ಕಾರ್ಡ್ ನಂಬರು, ಅದು ಕೂಡ ನಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ. ಏನೇ ಇರಲಿ, ನಾವು ಯಾವ ಥರ ಸೆಲೆಕ್ಟ್ ಮಾಡ್ಕೊಳ್ತೀವೋ ಅದರಲ್ಲಿ ನಮಗೆ ಅನುಕೂಲವಾಗುವಂಥ ಒಂದು ನಂಬರ್ಸ್ ಇಟ್ಕೊಂಡ್ರೆ ಜೀವನ ತುಂಬ ಸುಲಭವಾಗುತ್ತೆ. ಅಂದರೆ ಇವಾಗ ಮೊಬೈಲ್ ನಂಬರ್ ಅನ್ನೋದು ನಾವು ತಗೊಬೋದು, ಅಂದರೆ ಸೆಲೆಕ್ಟ್ ಮಾಡ್ಕೊಳ್ಬೋದು. ಅದು ಕೂಡ ಒಂದು ಪ್ರಭಾವ ಬೀಳುತ್ತೆ. ಖಂಡಿತ ಬೀಳುತ್ತೆ. ನಾನು ಸುಮಾರು ಜನಕ್ಕೆ ನಾನು ಚೇಂಜ್ ಮಾಡಿಕೊಟ್ಟಿದ್ದೀನಿ ಅಥವಾ ಚೇಂಜ್ ಮಾಡೋಕ್ಕಾಗೋಲ್ಲ ಅಂತ ಹೇಳೋದಕ್ಕೆ ಪರ್ಯಾಯ ಅಂತ ಒಂದು ವ್ಯವಸ್ಥೆ ಕೂಡ ಇದೆ. ಆದರೆ ನಂಬರ್ಸ್ ಅಂತೂ ಕೆಲಸ ಮಾಡುತ್ತೆ. ಕೆಲಸ ಮಾಡುತ್ತೆ, ಖಂಡಿತ ಕೆಲಸ ಮಾಡುತ್ತೆ. ಸೊ ಅದು 10 ನಂಬರ್, ಮೊಬೈಲ್ ನಂಬರ್ 10 ಅಂತಿದೆ ಆಯಿತಾ. ಅದೆಲ್ಲ ಕೂಡಿಸಿದಾಗ ಏನು ನಂಬರ್ ಬರುತ್ತೋ ಅದು ಬಹಳ ಮುಖ್ಯ. ಅಂದ್ರೆ ಅದು ನಮ್ಮ ಒಂದು ಬರ್ತ್ ಡೇಟು ನೋಡ್ಬೇಕಾಗತ್ತಾ? ಹೌದು, ಖಂಡಿತ. ನಮ್ಮ ಹೆಸರು, ಬರ್ತ್ ಡೇಟು ಮತ್ತೆ ತಗೊಳ್ತಾ ಇರತಕ್ಕಂಥ ಸಂಖ್ಯೆ, ಹೌದು, ಎಲ್ಲನೂ ಬಹಳ ಮುಖ್ಯ. ಹೌದು. ಆಮೇಲೆ ಒಟ್ಟಾರೆ ನಾವೇನು ಮಾಡ್ತೀವಿ ಅಂದರೆ, ಒಂದು ನಮಗೆ ಭಾಗ್ಯ ತರುವಂಥ ಒಂದು ಸಂಖ್ಯೆಗಳು ಖಂಡಿತ ಇರುತ್ತೆ, 1 ರಿಂದ 9. ಇನ್ನೊಂದ್ರೆ ಮಿಸ್ಸಿಂಗ್ ನಂಬರ್ಸ್, ಅದು ಬಹಳ ಮುಖ್ಯ. ಯಾವ್ದು ಮಿಸ್ ಆಗಿರುತ್ತೋ ಅದನ್ನು ಫಿಲ್ ಮಾಡಬೇಕು. ಈಗ ಹೇಗೆ ಅಂತ ಹೇಳ್ತೀನಿ ನೋಡಿ. ಈಗ ನಿಮ್ಮದು ಯಾವುದೋ ಒಂದು ನಂಬರ್ ಇರುತ್ತೆ, ಡೇಟ್ ಆಫ್ ಬರ್ತ್. ಈಗ ನೀವು ಮದುವೆ ಆಗ್ತಿದ್ದೀರಾ, ಪಾರ್ಟ್ನರ್ ಆಯಿತಾ, ಸಂಗಾತಿಯ ನಂಬರು ನಿಮ್ಮಲ್ಲಿ ಇಲ್ದಿರುವಂಥ ನಂಬರ್ ಇದ್ದರೆ ಅವರ ಜೀವನ ತುಂಬ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಒಟ್ಟಿಗೆ ಇರಬೇಕಲ್ಲ. ಇದಾಗ ಏನಾಗುತ್ತೆ, ಭಾಗ್ಯ ಒಟ್ಟು ಸೇರುತ್ತಲ್ವಾ. ಅಂದ್ರೆ ಒಂದೇ ಡೇಟ್ ಇರಬಾರ್ದು ಅಂತ ಹೇಳ್ತಾ ಇದ್ದೀರಾ? ಹೌದು. ನಮ್ಮದು ಮತ್ತೆ ನಮ್ಮ ಪಾರ್ಟ್ನರ್. ಹೌದು, ಬರೀ ಡೇಟ್ ಮಾತ್ರ ಅಲ್ಲ, ಅದೆಲ್ಲ ಸಮಗ್ರವಾಗಿ ನೋಡ್ಬೇಕಾಗತ್ತೆ. ಡೇಟು, ಇಯರು, ಮಂತು ಎಲ್ಲ ನೋಡ್ಬೇಕು. ಇದೆಲ್ಲ ಮುಖ್ಯ. ಹೌದು. ಅದಕ್ಕೆ ಲೋಶೋ ಗ್ರಿಡ್ ಅಂತಿದೆ. ಮುಂದಿನ ಭಾಗದಲ್ಲಿ ಅದು ಸಮಯ ಆದ್ರೆ ಮಾರೋಣ. ಅದು ಕುಂಡ್ಲಿ ಇದ್ದಾಗೆ, ಕುಂಡ್ಲಿದಲ್ಲೂ ಅದೆಲ್ಲ ಅಪ್ಲೈ ಮಾಡಬೇಕು. ಅದು ಸುಮ್ಮನೆ ಒಂದು ನಂಬರ್ ಇಟ್ಕೊಂಡು ಮಾತಾಡೋದಲ್ಲ, ಅದು ಮೇಲ್ಮೇಲೆ ಗೊತ್ತಾಗುತ್ತೆ. ಅದು ಕೂಲಂಕಷವಾಗಿ ಅದರದೇ ಆದಂಥ ಕ್ಯಾಲ್ಕುಲೇಷನ್ ಇದೆ. ಆ ಕ್ಯಾಲ್ಕುಲೇಷನ್ ಮಾಡಿ ಅದನ್ನು ಯಾವ್ದು ಸರಿ, ಅದಕ್ಕೆ ಒಳ್ಳೆಯ ಒಂದು ನ್ಯೂಮರಾಲಜಿಸ್ಟ್ನ ಕನ್ಸಲ್ಟ್ ಮಾಡಿದಾಗ ಅವರ ಭವಿಷ್ಯ ಭಾಗ್ಯ ಉದಯ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಆಯ್ತಾ? ಇದು 100% ಕೆಲಸ ಮಾಡುತ್ತೆ ಅಂತ ಹೇಳ್ತೀರಾ? ಖಂಡಿತ ಕೆಲಸ ಮಾಡುತ್ತೆ. ನಾನು ಎಷ್ಟೋ ಮಕ್ಕಳಿಗೆ ಈಗ ವಿದ್ಯಾಭ್ಯಾಸ ಎಲ್ಲ ಇದು ಸರಿಯಾಗಿರೋಲ್ಲ, ಅವ್ರ ಕಾನ್ಸಂಟ್ರೇಷನ್ ಇಲ್ಲ, ಈ ಥರದ್ದೆಲ್ಲ ಇರುತ್ತೆ, ಸ್ವಲ್ಪ ಹಠ ಇರುತ್ತೆ. ಇದೆಲ್ಲ ಬರೀ ಹೆಸರಲ್ಲಿ ಚೇಂಜ್ ಮಾಡಿದಾಗ ಸಾಕಷ್ಟು ವ್ಯತ್ಯಾಸ ಬಂದಿದೆ. ಖಂಡಿತ ವ್ಯತ್ಯಾಸ ಬಂದಿದೆ. ನಾನು ಕುಂಡ್ಲಿ ಕೊಟ್ಟರು ಕೂಡ, ಜಾತಕ ನೋಡಿದ್ರು ಕೂಡ, ಈ ನ್ಯೂಮರಾಲಜಿ ಪ್ರಕಾರ ಹೆಸರನ್ನ ಅದಕ್ಕೆ ಸರಿಯಾಗುವಂಥ, ಅಂದರೆ ಜನ್ಮ ದಿನಾಂಕಕ್ಕೆ ಹೊಂದ್ಕೊಳ್ಳುವಂಥ ಒಂದು ಹೆಸರನ್ನು ಸೂಚನೆ ಮಾಡಿದಾಗ ನಿಜವಾಗ್ಲೂ ಅದು ಆರೋಗ್ಯ, ವಿದ್ಯಾಭ್ಯಾಸ ಮತ್ತು ಉತ್ತರೋತ್ತರ ಅಭಿವೃದ್ಧಿ ಎಲ್ಲರಿಗೂ ಚೆನ್ನಾಗಾಗುತ್ತೆ. ಈ ಥರ ಅಂದರೆ ನವಗ್ರಹಗಳಲ್ಲಿ ನಮಗೆ ಎಲ್ಲ ಅಷ್ಟಲಕ್ಷ್ಮಿಯ ಒಂದು ವರ ಇರುತ್ತೆ ಆಯಿತಾ. ಎಲ್ಲನೂ ಬೇಕು ನಮಗೆ. ಎಲ್ಲನೂ ಯಾವುದು ಬಿಡ್ಲಿಕ್ಕಾಗಲ್ಲ, ಎಲ್ಲವೂ ಬೇಕಾಗುತ್ತೆ. ಹಾಗಾಗಿ ಯಾವುದೇ ಒಂದು ನ್ಯೂನತೆ ಇದ್ದಾಗ ಅಂದರೆ ಹೆಲ್ತ್, ವೆಲ್ತ್, ಪ್ರಾಸ್ಪರಿಟಿ, ಸ್ಟೆಬಿಲಿಟಿ ಎಲ್ಲ ಬೇಕು ಆಯಿತಾ. ಆಮೇಲೆ ಇನ್ನೊಂದೇನು ನಾವು ತಿಳ್ಕೊಬೇಕು ಅಂತ ಹೇಳಿದ್ರೆ,
ಆ ಜನ್ಮ ದಿನಾಂಕ ನಾವು ನೋಡಿದಾಗ ಅದರಲ್ಲಿ ಸಾಕಷ್ಟು ಗುಣಗಳು ಎದ್ದು ಕಾಣುತ್ತೆ ನಮಗೆ. ಅಂದ್ರೆ ಅದರಿಂದ ಗುಣಗಳು ಕೂಡ ತಿಳಿಯುತ್ತೆ ಚೆನ್ನಾಗಿ ಎದ್ದು ಕಾಣುತ್ತೆ. ಸೊ ಅವಾಗೇನಾಗುತ್ತೆ, ಆ ಗುಣಗಳಿಂದ ಅವರು ಯಶಸ್ವಿಯನ್ನು ಪಡ್ಕೋಬೋದು, ಅಂದರೆ ಯಶಸ್ಸನ್ನು ಪಡ್ಕೋಬೋದು. ಈಗ ಒಂದು ಅಂತ ತಿಳ್ಕೊಳ್ಳಿ, ಅಂದರೆ 1, 10, 19, 28 ಈ ದಿನಾಂಕಗಳಲ್ಲಿ ಹುಟ್ಟಿದವರೆಲ್ಲ ಒಂದಕ್ಕೆ ಬರ್ತಾರೆ, ಮೂಲಾಂಕ ಒಂದೇ. ಇವ್ರಿಗೆ ಬೇರೆಯವ್ರ ಕಡೆ ಬೇರೆಯವ್ರ ಹತ್ರ ಕೆಲಸ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟವಾದ ವಿಷಯನೇ, ಮಾಡೋದಿಲ್ಲ ಕೆಲಸ ಮಾಡೋದು. ಯಾಕಂದರೆ ಅವ್ರಿಗೆ ಅದು ರಾಜ ಪ್ರವೃತ್ತಿ ಇರುತ್ತೆ, ರಾಜರ ಥರ ಇರ್ತಾರೆ. ಅಂದರೆ ಸ್ವಾವಲಂಬಿಗಳು. ಹೌದು, ಬಹಳ ಸ್ವಾವಲಂಬಿಗಳು. ಆಯಿತಾ, ಅವ್ರಿಗೆ ಸ್ವಲ್ಪ ಹೊಗಳಬೇಕು, ಸ್ವಲ್ಪ ಹೊಗಳಬೇಕು. ಅಂದರೆ ರಾಜರಿಗೆ ಹೇಗೆ ಹೊಗಳ್ಬಿಟ್ಟಿರ್ತಾರೋ ಸ್ವಲ್ಪ ಹೊಗಳಿದ್ರೆ ಕೆಲಸ ಆಗುತ್ತೆ. ಅವರು ಬೇರೆಯವ್ರು ಹೇಳಿದ ಮಾತು ಕೇಳಲ್ಲ, ಅವ್ರು ಹೇಳಿದ ಮಾತು ಬೇರೆಯವ್ರು ಕೇಳಬೇಕು. ಅವಾಗ ಏನಾಗುತ್ತೆ, ಇವ್ರಿಗೆ ಬೇರೆಯವ್ರ ಕಡೆ ಕಷ್ಟಪಟ್ಟು ಕೆಲಸ ಮಾಡೋದ್ರೆ ಆಗೋಲ್ಲ. ಅದೇ ಅವ್ರಿಗೆ ಅಧಿಕಾರ ಕೊಡಿ, ಒಂದು ಸಂರಕ್ಷಣೆಯ ಒಂದು ಜವಾಬ್ದಾರಿ ಕೊಟ್ಟರೆ ಮಾಡ್ತಾರೆ. ಈ ಥರ ಅಂದರೆ ಹೌದೌದು, ನಾನು ಅಂತ ಚೆನ್ನಾಗಿರುತ್ತೆ ಅವ್ರಿಗೆ. ಆಯಿತಾ, ಅದು ಕೊಟ್ಟ ಅಧಿಕಾರ ಇರುತ್ತೆ, ಅವ್ರ ಕೆಳಗಡೆ ಕೆಲಸ ಮಾಡಿಸ್ತಾರೆ. ಮತ್ತು ಏನೇ ಒಂದು ಕ್ರಿಯೇಟಿವ್ ಹೊಸದಾಗಿ ಏನಾದ್ರು ಮಾಡಬೇಕಂದ್ರೆ ಮಾಡ್ತಾರೆ, ಜವಾಬ್ದಾರಿ ತಗೊಳ್ತಾರೆ. ಆಮೇಲೆ ಕ್ರಿಯೇಟಿವ್ ಐಡಿಯಾಸ್ ಹೊಸದಾಗಿ ಏನಾದ್ರು ಮಾಡಬೇಕಂದಾಗ ಮಾಡ್ತಾರೆ, ಅದನ್ನು ಖಂಡಿತ ಮಾಡ್ತಾರೆ. ಆಮೇಲೆ ಭಾಷಣ ಮಾಡುವಂಥದ್ದು, ಆಮೇಲೆ ಒಂದು ಒಳ್ಳೆ ರೀತಿಯಲ್ಲಿ ಮಾತನಾಡಿ ಅದನ್ನು ಕೆಲಸ ಮಾಡ್ಕೊಳ್ಳುವಂಥ ಚಾಕಚಕ್ಯತೆ ಇರದೇ ಇರುತ್ತೆ ಅವ್ರಿಗೆ. ಅಂದರೆ ಇವರು ಮಾತಾಡಿದಾಗ ಒಂದು 10 ಜನ ಕೇಳ್ತಾರೆ, ಅದು ಬಂದ್ಬಿಡುತ್ತೆ ಅವ್ರಿಗೆ. ಅದು ಹೀಗೆ ನಾವು ಒಂದನ್ನು ತಗೊಂಡಾಗ ನೋಡಿ ಇಷ್ಟೊಂದೆಲ್ಲ ಬರುತ್ತೆ. ಒಂದಕ್ಕಿರೋ ಒಂದು ಪ್ರಾಮುಖ್ಯತೆ. ಹೌದು, ಲೀಡರ್ಶಿಪ್ ಕ್ವಾಲಿಟೀಸು. ಅದನ್ನು ಎಲ್ಲೋದ್ರೂ ಕೂಡ, ಈಗ ಎಕ್ಸಾಂಪಲ್, ಈಗ ಒಂದನೇ ಸಂಖ್ಯೆಯಲ್ಲಿ ಹುಟ್ಟಿದವ್ರಿಗೆ ಒಂದು ಇಂಜಿನಿಯರಿಂಗು ಏನೋ ಒಂದು ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ. ಆದರೆ ಅವ್ರು ಕೆಲಸ ಮಾಡಬೇಕಾಗಿದ್ದು ಎಲ್ಲೋ ಯಾರ ಕೆಳಗಡೆ ಕೆಲಸ ಮಾಡೋದಿಲ್ಲ. ಅವ್ರು ಏನೋ ಒಂದು ಮಾಡಿಕೊಂಡು MBA ಏನೋ ಮಾಡಿ ಒಂದು ಮ್ಯಾನೇಜರು ಅಥವಾ ಒಂದು ಅಡ್ಮಿನಿಸ್ಟ್ರೇಷನ್ಗೆ ಹೋಗ್ತಾರೆ ಅವರು, ಅಥವಾ ಒಂದು ಕಂಪ್ನಿ ನಡೆಸುವಂಥದ್ದು ಅಥವಾ ಎಂಟರ್ಪ್ರಿನರ್ಶಿಪ್ಪು, ಸ್ವಾವಲಂಬಿಗಳಾಗ್ತಾರೆ. ಲೀಡರ್ಶಿಪ್ ಕ್ವಾಲಿಟೀಸ್ ಖಂಡಿತ ಇರುತ್ತೆ. ಆಮೇಲೆ ಒಂದು ಆಮೇಲೆ ಇವ್ರಿಗೆ ಸ್ವಲ್ಪ ಸ್ಯಾಕ್ರಿಫೈಸಿಂಗ್ ನೇಚರ್ ಇರುತ್ತೆ. ಅಂದರೆ ಬೇರೆಯವ್ರಿಗೋಸ್ಕರ ತಮ್ಮ ಒಂದು ಸುಖವನ್ನು ಬಿಡ್ತಾರೆ. ನಂಬಿದವ್ರಿಗೆ, ಇವ್ರು ನಂಬಿದ್ರೆ ಸಾಕು, ನಂಬಿದ್ರೆ ಬೇರೆಯವ್ರ ಸುಖವನ್ನು ಬಿಡ್ತಾರೆ. ಈ ಥರ ಒಂದು ಅಂತ ಹೇಳಿದ್ರೆ ಅವ್ರ ಅಧಿಕಾರ ಇರುತ್ತೆ, ರಾಜಲಕ್ಷಣ ಇರುತ್ತೆ, ಅವ್ರು ಬೇಕು. ಆಮೇಲೆ ಒಂದಕ್ಕೆ ಹುಟ್ಟಿದವ್ರು ನೋಡಿ, ಅವ್ರು ಎಲ್ಲರ ಮಧ್ಯೆ ಇರೋಕ್ಕೆ ಇಷ್ಟಪಡೋದಿಲ್ಲ, ಸ್ವಲ್ಪ ವಿಭಿನ್ನವಾಗೇ ಇರ್ತಾರೆ. ಅಂದರೆ ಒಂದು 10 ಜನ ಹೋದರೆ ಅವ್ರ ಜೊತೆಗೆ ಹೋಗಲ್ಲ, ಅವ್ರೊಬ್ರಿಗೆ ಹೋಗ್ತಾರೆ. ಮುಂದೆ ಹೋದರೆ ಹೋಗ್ತಾರೆ, ಹಿಂದೆ ಬರಬೇಕಷ್ಟೇ. ಆಮೇಲೆ ಒಂದು ಗುಂಪಲ್ಲೂ ಕೂಡ ಸ್ವಲ್ಪ ಬೇರೆನೇ ಕೂತ್ಕೊಂಡಿರ್ತಾರೆ. ಆಮೇಲೆ ಇವ್ರಿಗೆ ಫೆಲಿಸಿಟೇಷನ್ನು ಎಲ್ಲವ ಇದು ಅವ್ರಿಗೆ ಮೈಕ್ ಕೊಟ್ಟು ಮಾತಾಡೋದು ಅಥವಾ ಒಂದು ಸನ್ಮಾನಗಳು ಮಾಡೋದು, ಇದೆಲ್ಲ ಬಹಳ ಇಷ್ಟ ಆಗುತ್ತೆ. ಆಮೇಲೆ ಅವ್ರದ್ದು ಅಂದರೆ ಅವ್ರ ಹೆಸರು ಎಲ್ಲ ಕಡೆ ಬರ್ತಾ ಇರಬೇಕು ಅವ್ರಿಗೆ. ಅಂದರೆ ಅವ್ರ ಹೆಸರು ಕರೀತಾ ಇರಬೇಕು, ಅಥವಾ ಮುದ್ರಣ ಆಗ್ತಾ ಇರಬೇಕು, ಪೇಪರಲ್ಲಿ ಬರ್ತಾ ಇರಬೇಕು. ಒಂದು 10 ಜನ ಅವ್ರ ಹೆಸರು ಹೇಳ್ತಾ ಇರಬೇಕು. ಇದು ತುಂಬ ಇಷ್ಟವಾಗುವಂಥ ಒಂದು ವಿಷಯ ಅವ್ರಿಗೆ. ಭಾಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಒಂದು ಜನ್ಮ ದಿನಾಂಕ ಒಂದು ಇರೋರು ನೋಡ್ಕೋಬಹುದು. ಹೌದು, ಈ ಕ್ವಾಲಿಟಿ. ಆಮೇಲೆ ಬೇಗ ಮಣಿಯಲ್ಲ ಇವರು, ಯಾರಾದ್ರು ಹೇಳಿದಾಗ ಬೇಗ, ಅಂದರೆ ವಿನಯವಾಗಿ ಹೇಳಬೇಕು. ಸ್ವಲ್ಪ ಜೋರಾಗೆಲ್ಲ ಹೇಳಿದ್ರೆ ಖಂಡಿತ ಕೇಳಲ್ಲ. ಅಂದ್ರೆ ಗುರುಗಳ ಇದರಲ್ಲಿ ಇನ್ನೊಂದು ಪ್ರಶ್ನೆ ಹುಟ್ಟಿತು ನನಗೆ. ಇವಾಗ 1ರಿಂದ 9 ಅಂತ ಹೇಳಿದ್ರಿ ನೀವು. ಒಂದನೇ ಸಂಖ್ಯೆ ಅಂತ ಹೇಳಿದ್ರೆ 1, 10, 19 ಮತ್ತು 28 ಜನ್ಮ ದಿನಾಂಕಗಳಲ್ಲಿ ಯಾವುದೇ ತಿಂಗಳಾಗಿರಬಹುದು ಹುಟ್ಟಿದವರು ಲೀಡರ್ಸ್ ಆಗಿರ್ತಾರೆ, ಅವ್ರ ನಾಯಕರಾಗಿರ್ತಾರೆ. ಮತ್ತು ಅವ್ರ ಮಹತ್ವಾಕಾಂಕ್ಷೆ ತುಂಬ ಚೆನ್ನಾಗಿರುತ್ತೆ. ಏನೇ ಒಂದು ವಿಷಯ ತಗೊಂಡಾಗ ಅದು ಬೆಳೆಸೋದಕ್ಕೆ ಪ್ರಯತ್ನ ಪಡ್ತಾರೆ. ಏನೋ ಚಿಕ್ಕದ ವಿಷಯ ಕೊಟ್ಟಾಗ, ಈಗ ರಾಜ್ಯ ಹೇಗೆ ರಾಜ ವಿಸ್ತರಣೆ ಮಾಡ್ತಾನೋ ಅದೇ ಥರ ಯಾವುದೇ ಒಂದು ವೃತ್ತಿಯಲ್ಲಾಗ್ಬೋದು ಅಥವಾ ಒಂದು ಕಾರ್ಯಕ್ಷೇತ್ರದಲ್ಲಾಗ್ಬೋದು ಬೆಳೆಯೋದಕ್ಕೆ ತುಂಬ ಪ್ರಯತ್ನ ಪಡ್ತಾರೆ. ಮತ್ತು ಇವರು ಸ್ವಲ್ಪ ಕ್ರಿಯೇಟಿವ್, ಏನು ಮಾಡಿದ್ರು ಕೂಡ ಸ್ವಲ್ಪ ಒಂದು, ಯಾಕಂದರೆ ಸೂರ್ಯ ಬಂದಾಗ ಹೇಗೆ ಪ್ರಕೃತಿ ಹೇಗೆ ಎಲ್ಲ ಸಂಭ್ರಮಿಸ್ತೋ ಅದೇ ಥರನೇ ಈ 1 ಅಂತ ಹೇಳಿದ್ರೆ ಸೂರ್ಯನ ಸಂಖ್ಯೆ. ಇವ್ರು ಎಲ್ಲ ಹೋಗ್ತಾರೋ ಅಲ್ಲಿ ತೇಜಸ್ಸಿರುತ್ತೆ, ನಾಯಕತ್ವದ ಗುಣ ಇರುತ್ತೆ, ಒಂದು 10 ಜನರನ್ನ ಮುಂದೆ ತಗೊಂಡು ಹೋಗುವಂಥ ಒಂದು ಕ್ಷಮತೆ ಇರುತ್ತೆ ಅವ್ರಿಗೆ, ಒಳ್ಳೆಯ ಲಕ್ಷಣಗಳು ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ವಿಷನರೀಸು, ಅಂದರೆ ಮುಂದೆ ಒಂದು 5 ವರ್ಷ 10 ವರ್ಷ ಆದಮೇಲೆ ಹೇಗೆ ಇರಬಹುದು ಅಂತ ಒಂದು ಕನಸನ್ನು ಕಾಣ್ತಾರೆ. ಹೇಗೆ ಸಿಂಹ
ಒಂದು ಕಾಡಿನ ಗುಡ್ಡದ ಮೇಲೆ ಹೋಗಿ ಕೂತ್ಕೊಂಡು ನೋಡುತ್ತೋ ಅದೇ ಥರ ಇವ್ರಿಗೆ ಒಂದು ವಿಷನ್ ಬೇಕು, ದೊಡ್ಡದಾಗಿರ್ಬೇಕು. ಚಿಕ್ಕ ಚಿಕ್ಕದಾಗೆಲ್ಲ ಒಂದು ಇರೋದಿಲ್ಲ. ಇವರು ದೊಡ್ಡದಾಗೆ ಯೋಚನೆ ಮಾಡ್ತಾರೆ. ಮತ್ತು ರಾಜ ಮರ್ಯಾದೆ ಮತ್ತು ರಾಜ ಟಿ ವಿ ಇರುತ್ತೆ. ಆದರೆ ಕೆಲವು ನ್ಯೂನತೆಗಳು ಏನು ಅಂತ ಹೇಳಿದ್ರೆ ಸ್ವಲ್ಪ ಶೀಘ್ರಕೋಪಿಗಳು, ಹೀಗೆ ಇರಬೇಕು ಅಂತಿರ್ತಾರೆ. ಸ್ವಲ್ಪ ಸ್ಟಬನ್ನೆಸ್ ಇರುತ್ತೆ, ಅದನ್ನು ಸರಿ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಡಾಮಿನೇಟಿಂಗ್, ಅಂದರೆ ಬೇರೆಯವ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಎಲ್ಲ ಒಳ್ಳೆಯದೇ, ಆದರೆ ಸ್ವಲ್ಪ ಡಾಮಿನೇಟಿಂಗ್ ನೇಚರ್ ಇರುತ್ತೆ. ಅದನ್ನು ಅವ್ರು ನೋಡ್ಕೋಬೇಕು. ಬೇರೆಯವ್ರಿಗೂ ಕೂಡ ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕು. ಆವಾಗ ಜನಬಲ ಚೆನ್ನಾಗಿ ಸಿಗುತ್ತೆ. ಇನ್ನೊಂದು ಅಂದರೆ ಪರ್ಫೆಕ್ಷನ್, ಇದೇ ಥರ ಆಗಬೇಕು, ಹೀಗೆ ಆಗಬೇಕು ಅಂತ ಹೇಳ್ತಾರೆ. ಅದನ್ನು ಕೂಡ ನೀವು ಸರಿಯಾದ ರೀತಿಯಲ್ಲಿ, ಅಂದರೆ ಎಲ್ಲ ಗುಣಗಳು ಕೂಡ ಸಕಾರಾತ್ಮಕ ರೀತಿಯಲ್ಲಿ ಉಪಯೋಗಿಸ್ಬೇಕು. ಇದೆಲ್ಲ ಜನ್ಮಸಿದ್ಧ, ಅಂದರೆ ಜನ್ಮದಿಂದ ಬಂದಿರುವಂಥದ್ದು. ಅಂದರೆ ಈ ನಂಬರ್ಸ್ ಏನಿದೆ, ಸೂರ್ಯನ ಪ್ರಭಾವ ಹೆಚ್ಚಾಗಿರೋದ್ರಿಂದ ಜನ್ಮತಃ ಬಂದಿರುವಂಥ ಗುಣಗಳು, ಅದನ್ನು ಸರಿ ಮಾಡ್ಕೋಬೇಕಾಗತ್ತೆ. ಅದು ಒಳ್ಳೆಯ ಗುಣಗಳು, ಅದನ್ನು ಸರಿಯಾದ ಹಿತಮಿತವಾಗಿ ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು. ಅಂದರೆ ಇವರ ಒಂದು ನಾಯಕತ್ವದ ಜೊತೆಗಿರುವಂಥವ್ರಿಗೆ ಸ್ವಲ್ಪ ಪ್ರೀತಿ ತೋರಿಸ್ಕೊಂಡು, ಅವರು ಹೇಳಿದಂತೆ ಕೇಳಿಕೊಂಡು ಸ್ವಲ್ಪ ನಿಧಾನವಾಗಿ ಹೋದಾಗ ಯಶಸ್ಸು ಖಂಡಿತ. ನಂಬರ್ 9 ತುಂಬ ಚೆನ್ನಾಗಿ ಆಗಿಬರುತ್ತೆ, ಅಂದರೆ ಹೊಂದ್ಕೊಳ್ತಾರೆ. ಒಂದಕ್ಕೂ ಮತ್ತು 9ಕ್ಕೆ ತುಂಬ ಚೆನ್ನಾಗಿ ಆಗಿಬರುತ್ತೆ. ಮತ್ತು 1, 4 ಕೂಡ ಚೆನ್ನಾಗಿ ಆಗಿಬರುತ್ತೆ. ಅಂದರೆ ಇವ್ರ ಪಾರ್ಟ್ನರ್ನ ಚೂಸ್ ಮಾಡ್ಕೊಳ್ಳೋವಾಗ ಈ ಡೇಟ್ ಇರೋವಂಥವ್ರನ್ನ ಚೂಸ್ ಮಾಡ್ಕೊಂಡು ಭಾಳ ಒಳ್ಳೆಯದು, ಭಾಳ ಚೆನ್ನಾಗಿರುತ್ತೆ. 1, 4, 7 ಪರವಾಗಿಲ್ಲ. 7 ಪರವಾಗಿಲ್ಲ. 7, 9 ಪರವಾಗಿಲ್ಲ. ಆದರೆ 9ರಲ್ಲಿ ಸ್ವಲ್ಪ, ಯಾಕಂದರೆ ಅದು ಕೂಡ ಹೈ ಎನರ್ಜಿನೇ, ಅದನ್ನು ಸ್ವಲ್ಪ ನೋಡ್ಕೊಂಡು ಹೋಗಬೇಕು. ಅದ್ರ ಜೊತೆಗೆ ಸೇರ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ. 1, 4, 7 ಚೆನ್ನಾಗಿ ಬರುತ್ತೆ. 2 ಪರವಾಗಿಲ್ಲ. 2 ಕೂಡ ಚೆನ್ನಾಗಿ ಆಗಿಬರುತ್ತೆ. 3 ಕೂಡ ಸಾಧಾರಣವಾಗಿ ಆಗಿಬರುತ್ತೆ. 1, 3 ಪರವಾಗಿಲ್ಲ, ಚೆನ್ನಾಗಿ ಆಗಿ. ಯಾವ್ದು ಆಗಿ ಬರೋದಿಲ್ಲ ಗುರುಗಳ? 6. 1, 6 ಆಗಿ ಬರೋದಿಲ್ಲ. ಅದು ಮುಂದೆ ಹೇಳ್ತೀನಿ ಏನಂತ, ಯಾಕೆ ಅಂತ. 1, 8 ಆಗಿ ಬರೋಲ್ಲ. 1, 8, 6 ಗುರುಗಳೇ. ಆಮೇಲೆ ಇದ್ರ ಬಗ್ಗೆ ತಿಳಿಸ್ತಾ ಇದ್ರಿ, ನನಗೇನು ಸಂಶಯ ಬಂತು ಅಂದ್ರೆ, ಇವಾಗ ಬರ್ತ್ ಡೇಟು ನೀವು 1ರಿಂದ 9 ಹೇಳಿದ್ದೀರಾ. ಅಂದ್ರೆ ಬರ್ತ್ ಡೇಟು ಮತ್ತೆ ಮಂತು ಮತ್ತೆ ಇಯರ್ ಇದೆಲ್ಲ ಕೂಡಿದಾಗ ಬೇರೆ ಒಂದು ಎಲ್ಲ ಆಡ್ ಮಾಡಿದಾಗ ಬೇರೆ ಇನ್ನೊಂದು ನಂಬರ್ ಬರುತ್ತೆ. ಖಂಡಿತ. ಸೊ ಅದನ್ನ ಹೇಗೆ ತಗೊಳ್ಬಹುದು? ಈ ಸಂಖ್ಯಾಶಾಸ್ತ್ರದಲ್ಲಿ ಹೇಗೆ ತಗೊಳ್ತೀರಾ? ಪ್ರತಿಯೊಂದು ನಂಬರು ಇಂಪಾರ್ಟೆಂಟ್. ಅದು ಇಂಪಾರ್ಟೆಂಟ್. ಪ್ರತಿಯೊಂದು ನಂಬರ್ ಇಂಪಾರ್ಟೆಂಟ್. ಮತ್ತೆ ಅದನ್ನ ಎರಡೂನು ನೋಡ್ಬೇಕಾಗತ್ತ? ಹೌದು. ನೋಡಿ, ಎಲ್ಲ ಕೂಡಿಸಿದಾಗ ಬರುವಂಥದ್ದು ನಮಗೆ ಭಾಗ್ಯಾಂಕ. ಬರೀ ನಾವು ನೋಡ್ತಾ ಇರೋದೀಗ ಮೂಲಾಂಕ, ಅಂದ್ರೆ ಏನು, ಬರ್ತ್ ಡೇಟ್ ಮಾತ್ರ. ಬರ್ತ್ ಡೇಟ್ ಮಾತ್ರ ನೀವು ಹೇಳ್ತಾ ಇರೋಂಥದ್ದು. ಇವಾಗ ಬರ್ತ್ ಡೇಟ್ ಒಂದು ಅಂತ ತಿಳ್ಕೊಳ್ಳಿ, ಎಲ್ಲ ಕೂಡಿದಾಗ ಒಂದು 4, 5 ಬಂತು ಅಂತ ಅನ್ಕೊಂಡಾಗ ಗುರುಗಳೇ, ಸೊ ಆವಾಗ ಅವರು ಒಂದು ಜೀವನ ಹೇಗಿರುತ್ತೆ, ಅಂದ್ರೆ ಹೇಗೆ ಅದನ್ನ ತಗೊಂಡು ನೀವು ಅದನ್ನ ವಿಶ್ಲೇಷಣೆ? ಯಾವಾಗಲೂ ಕೂಡ ನೋಡಿ, ಈ ಭಾಗ್ಯಾಂಕ, ಮೂಲಾಂಕ ಮತ್ತೆ ಭಾಗ್ಯಾಂಕ ಒಂದಕ್ಕೊಂದು ಚೆನ್ನಾಗಿರ್ಬೇಕು. ಚೆನ್ನಾಗಿಲ್ಲ ಅಂತ ಹೇಳಿದಾಗ ಅಲ್ಲಿ ಏನೋ ಸ್ವಲ್ಪ ತೊಂದರೆಗಳಾಗುತ್ತೆ. ಇದು ಯಾವಾಗ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಭಾಗ್ಯ ಬೇಕೇ ಬೇಕು. ಮೂಲಾಂಕ ಹುಟ್ಟಿದ ದಿನಾಂಕ, ಭಾಗ್ಯ ನಿಮ್ಮ ಇಯರ್ ಎಲ್ಲ, ಇಯರು, ಮಂತು ಮತ್ತೆ ಡೇಟು ಅದನ್ನ ಕೂಡಿಸಿ, ಆಯ್ತಾ, ಅದಕ್ಕೆ 9 ಒಂದು ಭಾಗಿಸಿದಾಗ ಬರುತ್ತೆ ನಿಮಗೆ. ಅದಕ್ಕೆ ಡೆಸ್ಟಿನಿ ನಂಬರ್ ಅಂತಲೂ ಹೇಳ್ತಾರೆ, ಕಂಡಕ್ಟರ್ ನಂಬರ್ ಅಂತಲೂ ಹೇಳ್ತಾರೆ. ಈಗ ಒಂದಕ್ಕೊಂದು ಅದು ಸೌಮ್ಯತೆ ಇದ್ರೆ, ಅಂದರೆ ಫ್ರೆಂಡ್ಲಿ ನಂಬರ್ ಆಗಿದ್ರೆ ಅವ್ರ ಜೀವನ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ, ಬರೀ 9 ಜನ ಇದ್ದಾರೆ ಅಂತ ಹೇಳ್ಕೊಳಕ್ಕಾಗಲ್ಲ. ಯಾವುದೇ ರೀತಿ ಒಂದು ಫಲ ಸಿಗಬೇಕು ಅಂದಾಗ ಅವ್ರಿಗೆ ಬೇರೆ ಸಂಖ್ಯೆಗಳ ಒಂದು ಆಶೀರ್ವಾದ ಇರಲೇಬೇಕು. ಅಂದರೆ ಇದು ಬರೀ ಒಂದು ಉದಾಹರಣೆ ಅಷ್ಟೇ, ಭಾಗ್ಯಾಂಕ ಮತ್ತು ಮೂಲಾಂಕ. ಅದರಲ್ಲಿ ನಿಮಗೆ ಎಷ್ಟೋ ಪ್ಲೇನ್ಸ್ ಇದೆ, ಲೋಶೋ ಗ್ರಿಡ್ ಅಂತ ಹೇಳ್ತಾರೆ. ಸೊ ಅದರಲ್ಲಿ ನೋಡಬೇಕು, ತಾಳೆ ಹಾಕಿ ನೋಡಬೇಕು. ಅಂದರೆ ಆ ಗ್ರಹಗಳ ಪ್ರಭಾವ ಅಥವಾ ನಂಬರ್ಸ್ ಪ್ರಭಾವ ಎಷ್ಟಿದೆ, ಅಥವಾ ಯಾವ ಒಂದು ಸಂಖ್ಯೆಯ ಒಂದು ಆಶೀರ್ವಾದ ಈ ವ್ಯಕ್ತಿಗೆ ಇಲ್ಲ, ಅದರ ಪ್ರಕಾರ ನೀವು ಪರಿಹಾರಗಳು ಮಾಡ್ಕೋಬೇಕು. ಸಣ್ಣದಾಗಿರುತ್ತೆ, ಅಂದರೆ ಯಾವುದು ಕೂಡ ತುಂಬ ಖರ್ಚಾಗದೇ ಇರುವಂಥ ಪರಿಹಾರಗಳು. ನ್ಯೂಮರಾಲಜಿಯಲ್ಲಿ ದೊಡ್ಡದಾಗಿ ಹೋಮ ಹವನಗಳು ಅಥವಾ ರತ್ನಗಳು ಹಾಕುವಂಥ ಒಂದು ಪ್ರಮೇಯ ಇಲ್ಲ. ಸಣ್ಣದಾಗಿ ಮಾಡ್ಕೋಬಹುದು, ಬಹಳ ಸಣ್ಣದಾಗಿ ಮಾಡ್ಕೋಬಹುದು. ಹೆಚ್ಚು ಕಮ್ಮಿ 90% ಕಾಸ್ಟ್ ಫ್ರೀ ಅಂತಾನೆ ಹೇಳ್ಬೋದು. ಅಂದ್ರೆ ಬುದ್ಧಿಶಕ್ತಿಯಿಂದ ಬರವಣಿಗೆಯಿಂದ ಸರಿ ಮಾಡ್ಕೊಳ್ಳುವಂಥದ್ದು, ಆಯ್ತಾ. ಇನ್ನು ಸ್ವಲ್ಪ ಒಂದು ಏನಾದರೂ ಒಂದು ಕ್ರಿಸ್ಟಲ್ಲು, ಉಪರತ್ನಗಳು ಅಂತ ಹೇಳ್ತೀವಿ, ಅದನ್ನ ಕೊಡಬಹುದು. ಅದು ತೂಗು ಅಂದ್ರೆ ಸರಿ ಮಾಡ್ಕೊಳ್ಳಕ್ಕೆ. ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ ಇದು ಸಂಖ್ಯಾಶಾಸ್ತ್ರ ಬಹಳ ರೋಚಕವಾದದ್ದು.
ನೀವು ಏನೇ ಎಲ್ಲೇ ಹೋದ್ರೂ ಕೂಡ ನಂಬರ್ ಸಿಕ್ಕೇ ಸಿಗುತ್ತೆ. ಇನ್ನೊಂದಿದೆ ನಿಮಗೆ,